ಓಪನ್ ಮಾಡ್ರಿ. ಸಂಜೆ ಕೆಲಸ ಆಗಿದ್ಯಾ? ಸತ್ಯ ಮಾಡಕ್ ಹೋಗ್ಬೇಡಿ. ನೋಡಿ ಅಲ್ಲಿ ಹುಳ ಬಿದ್ದು ಕೊಳಿತಿದೆ. ಆರೋಪ ಮಾಡ್ಬೇಡಿ ಸರ್. ಚೆನ್ನಾಗಿದೆಯಾ? ಕೆಲಸ ಮಾಡ್ತೀವಿ, ಅದರಲ್ಲಿ ಸಂದೇಹನೇ ಬೇಡ. ಈಗ ಚೆನ್ನಾಗಿದೆಯಾ? ಅದು ಮಾರ್ಕೆಟ್ ಅಂದ್ಮೇಲೆ ಅದು ಖಂಡಿತವಾಗಿ ಹೇಳ್ತೇವೆ. ಮನವಿ ಮಾಡ್ತೀವಿ. ಒಂದು ವಾರ ಆಗಿದೆ ಸರ್, ಅದು ಕ್ಲೀನ್ ಮಾಡಿ. ತಮ್ಮಲ್ಲಿ ಮನವಿ ಮಾಡೋದ್ರಂತ ಎಷ್ಟು ಕಷ್ಟ ನಾವು ವ್ಯಾಪಾರ ಮಾಡೋ ಬಿಟ್ಟು ಇಲ್ಲಿ ಕುತ್ಕೊಳಕಾಗತ್ತ? 10 ರೂಪಾಯಿ 20 ರೂಪಾಯಿ ದುಡ್ಡು ಮಾಡೋರು ನಾವು. ಎಷ್ಟು ಕಷ್ಟ ಕೊಡ್ತೀರಾ ನೀವು ನಮಗೆ? ನೀವು ವ್ಯಾಪಾರ ಮಾಡಿ ಮಾಲ್ ಹಾಕೊಂಡಿದ್ದೀವಿ, ಎಲ್ಲ ಮಳೆ ಬಂದು ವೇಸ್ಟ್ ಆಗಲ್ಲ. 1000 ರೂಪಾಯಿ ಮಾಲ್ ಹಾಕೊಂಡಿದ್ದೀವಿ. ನೆನ್ನೆ ಬಂದ್ ಮಾಡ್ಬೇಕಾಗಿತ್ತು. ನೀವು ಬಂದ್ ಮಾಡಿದ್ರೆ ಆಗ್ತದೆ ಸರ್. ನೀವು ಇಷ್ಟು ಅಮಾಯಕರಿಗೆ ಇದು ಮಾಡಬಾರ್ದು. ನೀವು ವ್ಯಾಪಾರ ಮಾಡೋಕೆಲ್ಲ ಐಟಮ್ ಹಾಕ್ಸ್ಬಿಟ್ಟು ತರಕಾರಿ ಎಲ್ಲ ಈಗ ರೋಡಲ್ಲಿ ಬಿಟ್ಟಿದ್ದೀವಿ ನಾವು. ವ್ಯಾಪಾರ ಮಾಡೋದು ಬೇಡ ನಾವು. ರೋಡ್ ಬಂದ್ ಮಾಡಿದ್ರೆ ನಾನು ಪೊಲೀಸ್ ಕೊಡೋದು ಪರ್ಮಿಷನ್ ತಗೊಂಡಿದ್ದೀರಾ? ಆಯ್ತು, ಬಂದ್ ಮಾಡ್ತಾರೆ. ನಾವು ಅವಶ್ಯಕತೆ ಮೇನ್ ರೋಡ್ಗೆ ನಾವು ನಿಲ್ಸ್ಕೋಬೇಕು. ಆಫೀಸಿಗೆ ಪ್ರಯತ್ನ ರೋಡ್ ಸೈಡ್ ಎಲ್ಲ ಪಬ್ಲಿಕ್ ಹಾಕತ್ತೆ ಸರ್. ಅವಾಗ ಏನಾಗ ಮಾಡೋಣ? ರೋಡ್ ಸೈಡ್ ಎಲ್ಲ ಪ್ರತಿಫಲ ಏನಾರ ಮಾಡಲ್ಲ. ತೀರ್ಮಾನ ಮಾಡಿ ಎಲ್ಲ ಕೊಡ್ತೀವಿ. ನಾನು ಈ ತರಕಾರಿ ಮಾರ್ಕೆಟ್ ಕಾರ್ಯದರ್ಶಿ, ಯಶವಂತಪುರ ಕಾರ್ಯದರ್ಶಿ ಅಲ್ಲ. ನನಗೆ ಕೇಳಿರೋದಿಷ್ಟೇ. ಇವತ್ತು ನಮ್ಮ ಉಸ್ಕೂರು ಗ್ರಾಮ ಪಂಚಾಯತಿ ವತಿಯಿಂದ ಮಾನ್ಯ ಅಧ್ಯಕ್ಷರು ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ, ಯಾವುದು ತೆರಿಗೆ ಪಾವತಿ ಸಂಬಂಧಪಟ್ಟಂಗೆ APMC ಪಂಚಾಯತಿಗೆ ತೆರಿಗೆ ಪಾವತಿ ಮಾಡಬೇಕು ಅನ್ನೋ ವಿಚಾರವಾಗಿ ಒಂದು ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಆ ಸಂಬಂಧಪಟ್ಟಂಗೆ ಮಾನ್ಯ ಶಾಸಕರು ಹಾಗೂ ಮಾನ್ಯ ಅಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರುಗಳ ಜೊತೆ ಕೂಡ ನಾವು ಮತ್ತೆ ನಮ್ಮ ಹಣ್ಣು ಮತ್ತು ತರಕಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿಗಳು ಹಾಗೆ ನಮ್ಮ ಪೊಲೀಸ್ ಇಲಾಖೆ ನಮ್ಮ CPI ಅವರ ಜೊತೆ ಕೂಡ ಚರ್ಚೆ ಮಾಡಿ ಈ ಸಣ್ಣ ಪುಟ್ಟ ಈ ಮಳೆ ಬೀಳ್ತಿರೋದು ನಿರಂತರವಾಗಿ ಮಳೆ ಬೀಳ್ತಿರೋದ್ರಿಂದ ಕಸದ ಸಮಸ್ಯೆ ಇತ್ತು. ಸ್ವಲ್ಪ ಆ ಕಸನ ಕೂಡ ವಿಲೇವಾರಿ ಮಾಡ್ತೀವಿ ಅಂತ ಹೇಳಿ, ಮತ್ತೆ ರೋಡ್ ಪಕ್ಕದಲ್ಲಿ ಹೊರಗಡೆಯಿಂದ ಮಾರಾಟಕ್ಕೆ ತೆಗೆದುಕೊಂಡು ಹೋದಂತಹ ವರ್ತಕರು ಊರುಗಳಲ್ಲಿ ಅಥವಾ ಏರಿಯಾಗಳಲ್ಲಿ ಬೆಂಗಳೂರು ನಗರಗಳಲ್ಲಿ ವಿವಿಧ ಭಾಗಗಳಲ್ಲಿ ಮಾರಾಟ ಮಾಡಿ ಉಳ್ಕೊಳ್ತಕ್ಕಂಥದ್ದನ್ನ ಬರಬೇಕಾದ್ರೆ ನಮ್ಮ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಬರಬೇಕಾದ್ರೆ ಎಲ್ಲಿ ಅಂದ್ರಲ್ಲಿ ರೋಡ್ನಲ್ಲಿ ಬಿಸಾಕ್ತಾರೆ ಕಸನ. ಇಲ್ಲಿ ಮಾಕ್ಲಿಯಿಂದ ಮುಂದೆ ಬರಬೇಕಾದ್ರೆ ರೋಡ್ ಇಬ್ಬದಿಗಳಲ್ಲಿಯೂ ಕೂಡ 2 ಭಾಗಗಳಲ್ಲಿಯೂ ಕೂಡ ಬಿಸಾಕ್ತಾರೆ. ಅದನ್ನು ಕೂಡ
ನಾವು ಆಗಿಂದಾಗೆ ನಾವು ತೆಗಿಸ್ತೀವಿ ಅಂತ ಹೇಳ್ತೀವಿ. ಮತ್ತೆ ಮಾರುಕಟ್ಟೆ ಪ್ರಾಂಗಣದಲ್ಲಿ ನಾವು ಸ್ವಚ್ಛತೆಯನ್ನ ಕಾಪಾಡ್ತೀವಿ ಅಂತಾನು ಕೂಡ ಹೇಳಿದೀವಿ. ಅದು ನಿರಂತರವಾಗಿ ಸ್ವಚ್ಛತಾ ಪ್ರಕ್ರಿಯೆ ನಿರಂತರವಾಗಿರೋದ್ರಿಂದ ಸ್ವಲ್ಪ ಮಳೆ ಬರೋದ್ರಿಂದ ಸ್ವಲ್ಪ ಅಸ್ತವ್ಯಸ್ತ ಆಗಿರ್ತದೆ. ಅದನ್ನು ಕೂಡ ನಾವು ನಿರ್ವಹಣೆ ಮಾಡ್ತೀವಿ ಅಂತ ಕೂಡ ಹೇಳಿದೀವಿ. ಮತ್ತೆ ಏನಾದರೂ ರೋಡ್ನಲ್ಲಿ ಸಣ್ಣ ಪುಟ್ಟ ಪಾಟ್ವಲ್ ನಮ್ಮ APMC ಮುಂದ್ಗಡೆ ಬಿದ್ದರೆ ಅದನ್ನು ಕೂಡ ನಮ್ಮ APMC ವತಿಯಿಂದ ಪಾಟ್ವಲ್ಸ್ ಮುಚ್ಚೋಕೆ ಏನೋ ವೆಟ್ ಮಿಕ್ಸ್ ಏನಾದರೂ ಹಾಕಿ ತಾತ್ಕಾಲಿಕವಾಗಿ ರೆಮಿಡಿ ಏನು ಮಾಡಬೇಕು ಅದನ್ನ ಮಾಡ್ಲಿಕ್ಕೂ ಕೂಡ ನಾವು ಹೇಳಿದೀವಿ. ಮಾನ್ಯ ಶಾಸಕರಲ್ಲಿ ಕೂಡ ಮನವಿ ಮಾಡಿದೀವಿ. ಹಾಗೆ ಮೇಡಮ್ ಅವರು ಇದ್ದಾರೆ, ಅದು ಅವರು ಕೂಡ ಸ್ವಚ್ಛತೆ ಬಗ್ಗೆ ಮಾತಾಡ್ತಾರೆ. ಸರ್, ಈಗ ಲಕ್ಷಾಂತರ ರೂಪಾಯಿ ತೆರಿಗೆ ಉಳಿಸ್ಕೊಂಡಿದ್ದೀರಾ? ತೆರಿಗೆ ವಿಚಾರವಾಗಿ ನಾಳೆ ಮಾನ್ಯ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ವಿಚಾರಣೆಗೆ ಬರ್ತಾ ಇರೋದ್ರಿಂದಾಗಿ ಮಾನ್ಯ ನ್ಯಾಯಾಲಯ ಏನು ಡೈರೆಕ್ಷನ್ಸ್ ಕೊಡ್ತದೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಅದರಂತೆ ಮಾನ್ಯ ನ್ಯಾಯಾಲಯದ ನಿರ್ದೇಶನವನ್ನ ನಾವು ಪಾಲನೆ ಮಾಡ್ತೀವಿ. ನಿಮ್ಮ ಅಧಿಕಾರಿಗಳು ಇಲ್ಲಿ ರೈತರಿಂದ ಲಂಚ ವಸೂಲಿ ಮಾಡ್ತಾ ಇದ್ದಾರೆ. ರಾತ್ರಿ ಹೊತ್ತು ಬಂದ್ರೆ 30, 40, 50 ರೂಪಾಯಿ ದುಡ್ಡುಗಳು ಕೊಟ್ಟು ಒಳಗಡೆ ಎಂಟ್ರಿ ಆಗ್ಬೇಕು ಅನ್ನೋ ಆರೋಪ. ಇಲ್ಲ, ಅವೆಲ್ಲವೂ ಕೂಡ ಸತ್ಯಕ್ಕೆ ಸುಳ್ಳು. ಆ ಥರದ್ದು ಏನಾದ್ರು ಇದ್ರೆ ನಿರ್ದಾಕ್ಷಿಣ್ಯವಾಗಿ ಅಂತವ್ರ ಮೇಲೆ ಕ್ರಮ ತೆಗೆದುಕೊಳ್ಳಕ್ಕೆ ನಾವು CCTVಗಳಿಲ್ಲ, ಖಂಡಿತ ಅದನ್ನೆಲ್ಲ ಹೇಳಿದೀವಿ ಸರ್. ಯಾವುದೇ ವ್ಯವಸ್ಥೆಗಳಿಲ್ಲ. ಶೌಚಾಲಯಗಳೆಲ್ಲವೂ ಇದಾವೆ, ಅವನ್ನೆಲ್ಲ ನಿರ್ವಹಣೆ ಇನ್ನೂ ಚೆನ್ನಾಗಿ ನಿರ್ವಹಣೆ ಮಾಡ್ತೀವಿ. CCTV ಕೂಡ ಹಾಕ್ಸ್ಕೊಳ್ಳಿ. ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಜಾರಿಯಲ್ಲಿದೆ ಸರ್, ಅದನ್ನ ಪೂರ್ಣಗೊಳಿಸ್ತೀವಿ ಸರ್. ಅಂಗಡಿ ಕೊಡೋದ್ರಲ್ಲಿ ಲಂಚದ ವಾಸನೆ ಬರ್ತಿದೆ ಅಂತ ಆರೋಪಗಳು ಜಾಸ್ತಿ. ಅದೆಲ್ಲವೂ ಸತ್ಯಕ್ಕೆ ಸುಳ್ಳು, ಸತ್ಯಕ್ಕೆ ದೂರವಾದ ವಿಚಾರ ಸರ್. ಥ್ಯಾಂಕ್ ಯು. ಏನ್ ಬೇಡಿಕೆ ಹೋರಾಟ? ಇವತ್ತು ಉಸ್ಕೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ದಾಸನ್ಪುರ APMC ಮಾರುಕಟ್ಟೆಯಲ್ಲಿ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಬರ್ತದದು. ಅದು ನಮ್ಮ ಪಂಚಾಯತಿಗೆ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಒಂದು ಬೇಡಿಕೆ. ಅದ್ರ ಜೊತೆಗೆ ಟ್ರಾಫಿಕ್ ಸಮಸ್ಯೆ, ನಮ್ಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ರೋಡ್ಗಳು ಕೂಡ ಟ್ರಾಫಿಕ್ ಸಮಸ್ಯೆ ಆಗೋದು. ಅದ್ರ ಜೊತೆಗೆ ಕಸ ಎಲ್ಲಂದ್ರಲ್ಲಿ ರೋಡ್ಗಳಲ್ಲಿ ತಗೊಂಬಂದು ಎಲ್ಲಂದ್ರಲ್ಲಿ ಸುರಿದ್ಬಿಟ್ಟು ದೊರೆನಗಸಂದ್ರದಿಂದ ಹಿಡಿದು ಬೆತ್ತನಗೆರೆವರೆಗೂ ಎಲ್ಲ ರೋಡ್ಗಳಲ್ಲೂ ಕಸ ಹಾಕ್ತಿದ್ರು. ಅದನ್ನ ಸಮರ್ಪಕವಾಗಿ ಬಗೆಹರಿಸಬೇಕು. ಇದ್ರ ಬಗ್ಗೆ ನೀವು ಕೂಲಂಕುಷವಾಗಿ ವಿಚಾರಿಸಿ ಅದು ಏನು ಸಂಬಂಧಪಟ್ಟಂಗೆ ಏನು ಮಾಡಬೇಕು ಅದ್ರ ಬಗ್ಗೆ ಮಾಡಬೇಕು ಅಂತ ಹೇಳಿ ಇವತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ವಿಶ್ವಣ್ಣನವರ ಮತ್ತು ನಮ್ಮ ಪಂಚಾಯತಿ ವ್ಯಾಪ್ತಿಯ ಒಂದು ಎಲ್ಲರೂ ಒಗ್ಗೂಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಒಂದು ಧರಣಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸರ್, ಇವತ್ತು ಬಂದಿದ್ದಾರೆ ಅಧಿಕಾರಿಗಳು, ಏನ್ ಹೇಳಿದ್ದಾರೆ ಸರ್? ಅಧಿಕಾರಿಗಳು ಇವತ್ತು ಎಲ್ಲ ನಾವು ಕ್ಲಿಯರ್ ಮಾಡಿಕೊಡ್ತೀವಿ. ಕಸಿಂದ ಏನೇ ಇದ್ರು ನಾವು ವಾರಕ್ಕೊಂದ್ಸತಿ ಎಲ್ಲ ರೋಡ್ಗಳಲ್ಲೂ ಕ್ಲೀನ್ ಮಾಡಿಕೊಡ್ತೀವಿ. ಆಮೇಲೆ ರೋಡ್ಗಳಲ್ಲಿ ಸೆಕ್ಯೂರಿಟಿಗಳನ್ನ ಇಟ್ಟು ಟ್ರಾಫಿಕ್ ಸಮಸ್ಯೆ ಆಗದಂಗೆ ನೋಡ್ಕೊಂತೀವಿ. ಮತ್ತೆ ಅದ್ರ ಜೊತೆಗೆ ಟ್ಯಾಕ್ಸ್ನು ಕೂಡ ನಾವು ರೈಟಿಂಗಲ್ಲಿ ಬರ್ಕೊಡ್ತೀವಿ. ನಿಮಗೆ ಟ್ಯಾಕ್ಸು ಕೂಡ ಕಟ್ತೀವಿ ಅಂತ ಹೇಳಿ ಇವತ್ತು ಹೇಳವ್ರೆ. ಆಗ್ಲಿಲ್ಲ ಅಂದ್ರೆ ನಮ್ಮ ಹೋರಾಟ ಇರ್ತದೆ. ಸದ್ಯಕ್ಕೆ ಶಾಸಕರ ಮಧ್ಯಸ್ಥಿಕೆಯಲ್ಲಿ ಇದು ಒಂದು ಸಂಧಾನ ಆಗಿದೆ. ಕೋಟಿ 1.25 ಕೋಟಿ ಆಕ್ಷನ್ ಬಿಟ್ಟಿದ್ದಾರೆ. ಒಂದು ಕಾಲುವೆ ಮಾಡಕ್ಕೆ ದೊರೆಸ್ವಾಮಿ ಅವರಿಗೆ 20 ಸರಿ ಅವ್ರ ಆಫೀಸಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ವಿ, ಏನು ಮಾಡಿಲ್ಲ. ಯಾವುದೇ ಸಮಸ್ಯೆ ಇಲ್ಲ. ಅಂದ್ರೆ ಈ ದಾಸಂಪುರ APMCಲಿ ರಾಜಣ್ಣ ದೊರೆಸ್ವಾಮಿ ಕೋಟಿಗಟ್ಲೆ ಹಗರಣ ಮಾಡ್ತಾರೆ. ಅವ್ರು ಇಲ್ಲ ಅಂತ ಹೇಳ್ಬೋದು, ಅವ್ರು ಏನೇ ಹೇಳಿದ್ರು ಕೋಟಿಗಟ್ಲೆ ಹಗರಣ ಇದೆ, ನಾವು ಪೂರ ತೋರಿಸ್ತೀವಿ. ಆದ್ರೆ ಯಾವುದೇ ವ್ಯವಸ್ಥೆ ಮಾಡಿಲ್ಲ. ಬರೀ ಮೋರಿಯಾಗ್ಲಿ ನಾವು ಅವ್ರ ಹತ್ರ 20 ಸರಿ ಕೆಲಸ ಮಾಡಿದೀವಿ ಹೊರತು ಯಾವುದೇ ಒಂದು ಮಾಡಿಲ್ಲ. ಅವ್ರು ಹೇಳ್ತಾರೆ ಸರ್ ನಾವು ತೋರಿಸ್ತೀವಿ, ಪ್ರೂಫ್ ಕೊಡ್ತೀವಿ. ಏನ್ ಮಾಡಿದ್ದಾರೆ ಪ್ರೂಫ್? ಅಂಗಡಿ ಅಲಾಟ್ಮೆಂಟ್ಗೆ ಒಂದ್ ಅಂಗಡಿಗೆ 20 ರಿಂದ 50 ಲಕ್ಷ ದೊಡ್ಡ ಹಗರಣ ನಡೀತಾ ಇದೆ. ಎಲ್ಲ ಇಮಿಡಿಯೇಟ್ ಎಲ್ಲ ಫುಲ್ ಕೊಡ್ತೀವಿ. ನಾಳೆನೆ ಫುಲ್ ಎಲ್ಲ ರಿಲೀಸ್ ಮಾಡ್ಕೊಡ್ತೀವಿ. ತಮ್ಮ ಹೆಸರು ಗೋವಿಂದರಾಜ್ ಅಂತ ಹೇಳಿ, ಮಾಲೀಕರು.